ಅಶ್ವಿನಿ ಅವರೇ, ನಿಮ್ದೇನೇ ಆಟ ಇದ್ರು ಬೇರೆಯವ್ರ ಹತ್ರ ಇಟ್ಕೊಳ್ಳಿ. ನಿಮ್ ಆಟಗಳನ್ನೆಲ್ಲ ಗಿಲ್ಲಿ ಹತ್ರ ಆಡಕ್ ಹೋದ್ರೆ ಕರ್ಮ ಬಿಟ್ರೆ ನಿಮ್ನ ಗಿಲ್ಲಿ ಬಿಡಲ್ಲ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು ಮೇಡಮ್? ಗಿಲ್ಲಿ. ಗಿಲ್ಲಿ. ಯಾಕೆ? ಯಾಕಂದ್ರೆ ಅವನ್ಗೆ ಅವನಾಗ ಅವನೇ ಆಡ್ತಾನೆ, ಯಾರ ಜೊತೆಗೂ ಬಕೆಟ್ ಇಡಲ್ಲ, ಏನಿಲ್ಲ. ಹಾ. ಸೊ ಅವ್ನ್ ಹೆಂಗೈತೆ ಆತರ ಆಟ ಆಡ್ಕೊಂಡು ಹೋಗ್ತಾನೆ, ಅದಕ್ಕೆ ಗಿಲ್ಲಿ ಇಷ್ಟ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತಲ್ಲಿ? ಯಾರ್ ಚೆನ್ನಾಗ್ ಆಡ್ತಿಲ್ಲ? ರಿಷಿಕಾ. ರಿಷಿಕಾ. ಯಾಕೆ ಮೇಡಮ್? ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ್ಲೇ ಏನೋ ಬಿಲ್ಡಪ್ ಕೊಟ್ಕೊಂಡ್ ಬಂತು, ಆದ್ರೆ ನೋಡಿದ್ರೆ ಅವ್ಳು ಏನಿಲ್ಲ, ಟುಸ್ ಅವಳ್ದು. ಅದಕ್ಕೆ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ರು, ಹೇಗ್ ಅನ್ನಿಸುತ್ತೆ ಅದು? ಅಂದ್ರೆ ಅದ್ರಲ್ಲಿ ಸೂರಜ್ ಓಕೆ, ಹಾ. ಬಟ್ ಅವ್ನ್ ಬಂದಾಗ ಸ್ಟಾರ್ಟಿಂಗ್ ಚೆನ್ನಾಗಿದ್ದ. ಇವಾಗ ಅವನು ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡು ಅವನು ಅಶ್ವಿನಿ ಅವ್ರ ತರನೇ ಆಡ್ತಾ ಇದ್ದಾನೆ. ಬಟ್ ರಾಘವ್ ಅವ್ರ ಇದ್ರಲ್ಲ, ಅವ್ರು ಎಷ್ಟೇ ನೋಡಕ್ ದೊಡ್ಡದಾಗಿದ್ರು ತುಂಬಾ ಒಳ್ಳೆ ಮನ್ಸವ್ರದ್ದು. ತಕ್ಷಣ ಕೋಪ ಮಾಡ್ಕೋಬಹುದು, ಬಟ್ ಅದಾದ್ಮೇಲೆ ಎಲ್ಲಾರ್ನು ಒಂದೇ ತರ ನೋಡ್ತಾರೆ, ಅದಕ್ಕೆ. ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಓಕೆ, ಏನಿಲ್ಲ, ನಿಭಾಯಿಸ್ತಾರೆ. ಬಟ್ ಅವ್ರ ಕ್ಯಾಪ್ಟನ್ ಆಗಿರೋದಕ್ಕೆ ಅಶ್ವಿನಿ ಅವ್ರ ಇದ್ರಲ್ಲ ಅವ್ರಿಗಾಗಲ್ಲ. ಯಾಕೆ ಹೇಳಿ, 2 ದಿನಕ್ಕೆ ಬಂದ್ ಕ್ಯಾಪ್ಟನ್ ಆದ್ನಲ್ಲ ಅಂತ ಅವಳಿಗೆ ತುಂಬಾ ಕೋಪ ಅವ್ರ ಮೇಲೆ. ಬಟ್ ರಘು ಅವ್ರು ಓಕೆ, ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಅನ್ಕೊಳ್ತೀನಿ. ರಘು ಅವರು ಕ್ಯಾಪ್ಟನ್ ಆಗ್ತಿದಂಗೆ ಅಶ್ವಿನಿ ಅವ್ರನ್ನ ಕಳಪೆ ಅಂತ ಕೊಟ್ಟು ಜೈಲ್ಗೆ ಹಾಕಿದ್ರು, ಅದ್ರ ಬಗ್ಗೆ? ಅದಕ್ಕೆ ಅವ್ರ ಅಂದ್ರೆ ಅವಳ ನಾನೇ ಅಂತ ಮೆರಿತಿದ್ಲು ಅವಳು ಬಿಗ್ ಬಾಸ್ ಮನೇಲಿ. ಅವ್ರ 3 ಜನ ಬಂದಾಗ ಅವಳು ಏನು ಅಂತ ತೋರ್ಸಿದ್ರಲ್ಲ, ಅದಕ್ಕೆ ಅವಳಿಗೆ ಜಾಸ್ತಿ ಕೋಪ ಬಂದಿದೆ. ಅವ್ರ ಮತ್ತೆ ರಘು ಅವ್ರ ಏನ್ ಹೇಳಿದ್ರು ಅವಳು ಅದಕ್ ವಿರುದ್ಧವಾಗೇ ಮಾಡ್ತಿದ್ದಾಳೆ, ಅವ್ರು ಹೇಳ್ದಂಗೆ ಯಾವ್ದು ಮಾಡ್ತಾ ಇಲ್ಲ. ಮೇಡಮ್, ಬಕೆಟ್ ಯಾರು ಹಿಡಿತಿದಾರೆ ಅನ್ಸುತ್ತೆ? ಅಶ್ವಿನಿ ಮತ್ತೆ ಜಾನ್ವಿ. ಯಾರಿಗೆ ಹಿಡಿತಿದಾರೆ? ಇಬ್ರು ಎಲ್ಲಾರ್ಗು ಹಿಡಿತಿದ್ದಾರೆ. ಇಬ್ರು ಎಲ್ರು. ಆದ್ರೆ ಅವ್ರಿಗೆ ಯಾವಾಗ ಅವ್ರ ಸಮಯ ಯಾವಾಗ ಬೇಕು, ಯಾರ ಹತ್ರ ಅವ್ರಿಗೆ ಅವಶ್ಯಕತೆ ಇರುತ್ತೆ, ಆ ಟೈಮಲ್ಲಿ ಬಕೆಟ್ ಇಟ್ಬಿಟ್ಟು ಯೂಸ್ ಮಾಡ್ಕೊತಾರೆ ಅವ್ರು. ಹಂಗಂತೀರಾ? ಓಕೆ. ಆ ಊಸರವಳ್ಳಿ ಏನಾದ್ರೆ ಯಾರು ಹೇಳ್ತೀರಾ ಅದ್ರಲ್ಲಿ? ಊಸರವಳ್ಳಿ ಕಾವ್ಯ. ಕಾವ್ಯ. ಗಿಲ್ಲಿ ಜೊತೆನೆ ಚೆನ್ನಾಗಿರ್ತಾಳೆ, ಗಿಲ್ಲಿ ಜೊತೆನೆ ಎಲ್ಲ ಇರ್ತಾಳೆ. ಲಾಸ್ಟ್ ಅಲ್ಲಿ ಗಿಲ್ಲಿಗೆ ಕೈ ಕೊಟ್ಬಿಡ್ತಾಳೆ. ಅದಕ್ಕೆ ಏನಾದ್ರೂ ಟಾಪಿಕ್ ಅಂತ ಬಂದಾಗ ಗಿಲ್ಲಿನೇ ನಾಮಿನೇಟ್ ಮಾಡ್ತಿರ್ತಾಳೆ. ಕೆಂಪೇಗೌಡ ಮೀಸೆ ಮಾಡಿಸ್ಕೊಳ್ಳಿ ಅಂತ ಅಂದ್ರು, ಮಾಡಿಸ್ಕೊಂಡ್ ಮೇಳು ಅಣ್ಣ ಅಂತ ಕರೋದು, ಅದ್ರ ಬಗ್ಗೆ? ಅದಕ್ಕೆ ಊಸರವಳ್ಳಿ ಅನ್ನೋದು. ಮೇಡಮ್, ಶಕುನಿ ಏನಾದ್ರೆ ಯಾರು ಹೇಳ್ತೀರಾ? ಶಕುನಿ ಅಂತ ಏನದಾದ್ರೆ ಅಶ್ವಿನಿನೇ. ಅವಳೆ ತಾನೆ ಆತರ ಆಟ ಆಡೋಳು, ಯಾವಾಗ ಚೆನ್ನಾಗಿರ್ಬೇಕು ಯಾವಾಗ ಚೆನ್ನಾಗಿರ್ಬಾರ್ದು, ಯಾರ ಜೊತೆ ಹೆಂಗಿರ್ಬೇಕು ಅಂತ ಅವಳೇ ಅಲ್ವಾ. ಅದೇ ಎಲ್ಲಾರ ಜಗಳಕ್ಕೂ ಹೋಗಿ ಮಧ್ಯ ತಾನೇ ಜಗಳ ತಂದಿಟ್ಬಿಟ್ಟು ಮತ್ ಜಗಳ ನೋಡ್ತಾಳೆ. ಆಮೇಲೆ ಇನ್ನೊಬ್ರು ಬೇರೆಯವ್ರ ಜಗಳ ಆಡ್ಬೇಕಾದ್ರೆ ಮಧ್ಯಕ್ಕೆ ನೀನೇನಿಗ್ ಮಧ್ಯಕ್ಕೆ ಹೋಗ್ತೀಯ ಅಂತ ಅವ್ರ ಜೊತೆನೆ ಜಗಳ ಆಡ್ತಾಳೆ. ಅದೇ ಕುತಂತ್ರಿ ಏನಾದ್ರೆ ಜಾನ್ವಿ. ಜಾನ್ವಿ ಯಾಕೆ? ಅವಳು ಕುತಂತ್ರಿನೇ ಅವಳು. ಅದೇ ಸೇಮ್ ಅವಳು ಅಶ್ವಿನಿ ತರನೇ, ಇಬ್ರು ಒಂದೇ ಅಲ್ವಾ, ಅದಕ್ಕೆ ಅವಳು ಕುತ್ತಿ ಇವಳಿಗೆ, ಇವಳು ಕುತ್ತಿ ಅವಳಿಗೆ. ಒಂದೇ ನಾಣ್ಯದ 2 ಮುಖಗಳು ಅಂತೀರಾ? ಹೌದು. ಓಕೆ. ಟಾಪ್ 1 ಅಲ್ಲಿ ಯಾರು ಬರ್ಬೇಕು, ಟಾಪ್ 2 ಅಲ್ಲಿ ಯಾರು ಬರ್ಬೇಕು ಮೇಡಮ್? ಟಾಪ್ 1 ಅಲ್ಲಿ ಗಿಲ್ಲಿ ಬರ್ಬೇಕು, ಟಾಪ್ 2 ಅಲ್ಲಿ ಓಕೆ, ರಾಘವ್ ಅವ್ರು ಬರ್ಬೇಕಾ? ಓಕೆ. ನಿಮ್ ಪ್ರಕಾರ ಫೈನಲ್ ಯಾರು ವಿನ್ ಆದ್ರೆ ಚೆನ್ನಾಗಿರುತ್ತೆ? ಗಿಲ್ಲಿ. ಮತ್ತೆ ಗಿಲ್ಲಿ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಗಿಲ್ಲಿ ಅವ್ರಂದ್ರೆ ಅವ್ರ ಹಳ್ಳಿಯಿಂದ ಬಂದ್ರು ಅವ್ರಿಗೆ ಹೆಂಗಿರ್ಬೇಕು ಅದೇ ತರ ಇದಾರೆ, ಯಾರಿಗೂ ಬಕೆಟ್ ಹಿಡಿತಿಲ್ಲ, ಏನಿಲ್ಲ. ಅವ್ರ ಆಟ ಅವ್ರು ನೀಟಾಗಿ ಆಡ್ಕೊಂಡು ಹೋಗ್ತಾ ಇದಾರೆ. ಬಟ್ ಅವ್ರ ಆಟ ಸಹಿಸಕ್ಕಾಗದೆ ಇದಾರೆಲ್ಲ ಮನೇಲಿ, ಅವರೆಲ್ಲ ತುಂಬಾ ಹುಡ್ಕೋತಾ ಇದಾರೆ ಅಷ್ಟೇ. ಮೇಡಮ್, ಸುದೀಪ್ ಬಗ್ಗೆ ಏನ್ ಹೇಳ್ತೀರಾ? ಕಾಕ್ರೋಚ್. ಉಸ್ರುವಳ್ಳಿ, ಅವ್ರ ದೊಡ್ಡ ಉಸ್ರುವಳ್ಳಿ, ಹೆಸರಿಗಷ್ಟೇ ಕಾಕ್ರೋಚ್ ಅಷ್ಟೇ. ಇನ್ನೆಲ್ಲ ಅವರೆಲ್ಲ ಅಶ್ವಿನಿ ಜೊತೆನೆ, ಎಲ್ಲ ಅಶ್ವಿನಿ ಏನ್ ಹೇಳ್ತಾಳೆ ಅದನ್ನೇ ಇವ್ರು ಮಾಡೋದು. ಓಕೆ. ಅತಿ ಹೆಚ್ಚು ಕಾಮಿಡಿ ಯಾರು ಮಾಡ್ತಿದಾರೆ? ಗಿಲ್ಲಿ. ಓಕೆ. ಗಿಲ್ಲಿಯಿಂದಾನೇ TRP ನಡೀತಿರೋದು, ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಿರೋದು ಆಲ್ಮೋಸ್ಟ್ ಎಲ್ಲ. ಗಿಲ್ಲಿ ಇಲ್ಲದೆ ಯಾರು ನೋಡ್ತಾನೆ ಇರಲಿಲ್ಲ, ಎಲ್ಲಾ ಬಾರಿ ಇವ್ರ ಜಗಳ ಅಂತ ಸುಮ್ನೆ ಆಗ್ಬಿಡೋರಷ್ಟೇ. ಗಿಲ್ಲಿ ಇರೋದಕ್ಕೆ ಬಿಗ್ ಬಾಸ್ ನೋಡ್ತಿರೋದು, ಅವನಿಂದಾನೇ TRP ಜಾಸ್ತಿ. ಬಟ್ ಹೇಳ್ಬೇಕು ಅಂದ್ರೆ ರಕ್ಷಿತಾ ಇದ್ದಾಳಲ್ಲ, ಅವಳು ಸರಿ, ಅವಳು ಸ್ಟ್ರೇಟ್ ಫಾರ್ವರ್ಡ್. ಅವಳಿಗೆ ಹೆಂಗ್ ಬೇಕು ಅವಳು ಹಂಗ ಆಟ ಆಡ್ತಾಳೆ. ಅವಳಿಗೂ ಅಷ್ಟೇ, ಅವಳು ಯಾರ ಹತ್ರನು ಹೋಗಿ ಬಕೆಟ್ ಹಿಡಿಯಲ್ಲ, ಏನಿಲ್ಲ. ಅವಳ ಮನ್ಸಿಗೆ ಹೆಂಗ್ ಹೇಳ್ಬೇಕು ಅನ್ಸುತ್ತೆ, ಟಾಸ್ಕ್ ಕೊಟ್ಟಾಗೂ ಚೆನ್ನಾಗ್ ಆಡ್ತಾಳೆ, ಎಲ್ಲ ಆಡ್ತಾಳೆ. ಅವಳಾಗಿದ್ದಾಳೆ. ಅವಳು ಗಿಲ್ಲಿ ಇಬ್ರೆ ಮನೇಲಿ, ಇನ್ನೆಲ್ಲ ಅಷ್ಟರಲ್ಲೇ. ಅಶ್ವಿನಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಶ್ವಿನಿ ಅವ್ರ ಏನಿಲ್ಲ, ಬಕೆಟ್ ಹಿಡಿಯೋದ್ ಸ್ವಲ್ಪ ಕಡಿಮೆ ಮಾಡ್ಬೇಕು ಅವ್ರು ಅಷ್ಟೇ. ಅವ್ರ ಆಟ ಅವ್ರು ಆಡ್ಕೊಂಡು ಹೋಗ್ಬೇಕು, ಬೇರೆಯವ್ರು ನೋಡಿ ಉಟ್ಕೊಳ್ಳೋದ್ ಕಮ್ಮಿ ಮಾಡ್ಬೇಕು. ಮೊದಲನೇ ವಾರದ ಕಿಚನ ಚಪ್ಪಾಳೆ ಗಿಲ್ಲಿಗ್ ಬಂದಾಗ್ಲೇ ಒಮ್ಮಂಗ್ ತಡ್ಕೊಳಕ್ ಆಗ್ಲಿಲ್ಲ, ಅದ್ರಿಂದಾನೇ ಒಮ್ಮಂಗ್ ಆಡ್ತಿರೋದು. ಅದಕ್ಕೆ ಹೇಳ್ತಿಲ್ಲಲ್ಲ, ಈ ವಾರ ಕಿಚನ ಚಪ್ಪಾಳೆ ನಂಗೆ ಬೇಕು ಅಂತ ಅವಳಿಗೆ ಏನು ಸಿಗಲ್ಲ ಅವಳಿಗೆ.